ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕದಲ್ಲಿ ಒಂದು ದೊಡ್ಡ ತಲೆನೋವಾಗಿರುವ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡೋಣ. ಇದು ಬರೀ ಟೆಕ್ನಿಕಲ್ ಸಮಸ್ಯೆ ಅಲ್ಲ, ನಮ್ಮ ರಾಜ್ಯದ ಜನರ ಮೇಲೆ ಪ್ರತಿದಿನ ನಡೀತಿರೋ ಒಂದು ರೀತಿಯ ಆರ್ಥಿಕ ಮತ್ತು ಮಾನಸಿಕ ಯುದ್ಧ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ ನೋಡಿ, 5,474 ಕೋಟಿ ರೂಪಾಯಿಗಳು. ಅಬ್ಬಾ, ಇದೇನು ಸಣ್ಣ ಮೊತ್ತನಾ? ಖಂಡಿತ ಅಲ್ಲ. ಕಳೆದ 3 ವರ್ಷದಲ್ಲಿ ಕರ್ನಾಟಕದ ಜನ ಸೈಬರ್ ವಂಚಕರಿಗೆ ಕಳ್ಕೊಂಡಿರೋ ಒಟ್ಟು ಹಣ ಇದು. ಆ ದೊಡ್ಡ ನಂಬರ್ ಕೇಳಿ ಜೀರ್ಣಿಸ್ಕೊಡೋ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇದನ್ನ ಹೀಗೆ ನೋಡೋಣ. ದಿನಕ್ಕೆ 6 ಕೋಟಿ ರೂಪಾಯಿ. ಹೌದು, ನೀವು ಕೇಳಿದ್ದು ಸರಿಯೇ. ನಮ್ಮ ರಾಜ್ಯದಲ್ಲಿ ಪ್ರತಿದಿನ ಆವ್ರೇಜ್ ಆಗಿ 6 ಕೋಟಿ ರೂಪಾಯಿ ಸೈಬರ್ ಕಳ್ಳರ ಪಾಲಾಗ್ತಿದೆ. ಸರಿ, ಹಾಗಾದ್ರೆ ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ದಿನಕ್ಕೆ 6 ಕೋಟಿ ರೂಪಾಯಿಗಳಷ್ಟು ದೊಡ್ಡದಾಗಿರೋ ಈ ಸಮಸ್ಯೆ ಅಂದ್ರೆ ಏನು? ಇದು ನಮ್ಮ ಎಲ್ಲರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಅಂಕಿ ಸಂಖ್ಯೆಗಳ ಹಿಂದೆ ನಿಜವಾದ ಸಂತ್ರಸ್ತರ ಕಥೆಗಳಿವೆ. ಈ ಅಪರಾಧಗಳು ಕೇವಲ ನಂಬರ್ಗಳಲ್ಲ, ಬದಲಿಗೆ ಜನರ ಜೀವನವನ್ನೇ ಹಾಳು ಮಾಡ್ತಿವೆ ಅಲ್ವಾ? ಆದರೆ ಇಷ್ಟೆಲ್ಲ ಹೇಗಾಗತ್ತೆ? ಸಾವಿರಾರು ಕೋಟಿ ವಂಚನೆ ಅಂತ ಕೇಳೋಕೆ ದೊಡ್ಡದಾಗಿರ್ಬೋದು, ಆದರೆ ಇದರ ಶುರು ಮಾತ್ರ ಒಂದು ಸಿಂಪಲ್ ಫೋನ್ ಕಾಲ್ ಅಥವಾ ಒಂದು ಮೆಸೇಜ್ನಿಂದ ಆಗಿರುತ್ತೆ. ಯಾರಿಗಾದ್ರೂ ಇದು ಆಗ್ಬೋದು. ಇತ್ತೀಚೆಗೆ ನಾವು ನೋಡ್ತಿರೋ ಅತ್ಯಂತ ಭಯಾನಕ ಬೆದರಿಕೆಗಳಲ್ಲಿ ಒಂದು ಅಂದ್ರೆ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳು. ಹೆಸರೇ ಹೇಳೋ ಹಾಗೆ ಇದು ಜನರಲ್ಲಿ ಭಯ, ಗೊಂದಲ ಉಡ್ಸೋಕೆ ಅಂತಾನೆ ಡಿಸೈನ್ ಮಾಡಿರೋ ಒಂದು ಪಕ್ಕಾ ಪ್ಲಾನ್. ವಂಚಕರು ಸಾಮಾನ್ಯವಾಗಿ ಹೀಗೆ ಹೇಳ್ತಾರೆ ನೋಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಮನಿ ಲಾಂಡ್ರಿಂಗ್ಗೆ ಲಿಂಕ್ ಆಗಿದೆ. ನಿಮ್ಮ ಹೆಸರು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮಲ್ಲಿರೋ ಎಲ್ಲ ಹಣವನ್ನ ತನಿಖೆಗಾಗಿ ನಾವು ಹೇಳೋ ಒಂದು ಸೇಫ್ ಪೊಲೀಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಆ ಅಧಿಕಾರಯುತ ಅರ್ಜೆಂಟ್ ವಾಯ್ಸ್ ಇದೆಯಲ್ಲ, ಅದೇ ಜನರನ್ನ ಬಲೆಗೆ ಬೀಳಿಸೋಲು. ಈ ಸ್ಲೈಡಲ್ಲಿರೋ ನಂಬರ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. 15 ಕೋಟಿ ರೂಪಾಯಿ. ಬೆಳಗಾವಿಯ ಒಬ್ಬ ಹಿರಿಯ ಉದ್ಯಮಿ ಇದೇ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗೆ ಬಲಿಯಾಗಿ ಕಳೆದುಕೊಂಡ ದುಡ್ಡಿದು. ಒಂದೇ ಒಂದು ವಂಚನೆಯಲ್ಲಿ ಇಷ್ಟು ದೊಡ್ಡ ಮೊತ್ತ. ಯೋಚನೆ ಮಾಡಿ. ಡಿಜಿಟಲ್ ಅರೆಸ್ಟ್ ತರಾನೇ ವಂಚಕರು ಬಳಸೋ ಇನ್ನೊಂದು ಕಾಮನ್ ಟ್ರಿಕ್ ಅಂದ್ರೆ ಹನಿ ಟ್ರ್ಯಾಪ್. ಡಿಜಿಟಲ್ ಅರೆಸ್ಟಲ್ಲಿ ಕಾನೂನಿನ ಭಯ ತೋರಿಸಿದ್ರೆ, ಹನಿ ಟ್ರ್ಯಾಪಲ್ಲಿ ಒಂದು ಫೇಕ್ ರಿಲೇಶನ್ಶಿಪ್ ಶುರು ಮಾಡಿ ಆಮೇಲೆ ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಇತ್ತೀಚೆಗೆ ದಾವಣಗೆರೆಯಲ್ಲಿ 66 ವರ್ಷದ ವ್ಯಕ್ತಿಯೊಬ್ಬರು ಇದೇ ರೀತಿ ಮೋಸ ಹೋಗಿದ್ರು. ಈಗ ಈ ಸ್ಕ್ಯಾಮ್ಗಳು ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಇವುಗಳು ಹೇಗೆ ಕೆಲಸ ಮಾಡುತ್ತವೆ? ಈ ಮಾಡರ್ನ್ ವಂಚನೆಗಳ ಹಿಂದೆ ಇರೋ ಮೆಕ್ಯಾನಿಸಮ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ನಡೆಯೋ ಕೆಲವು ಸೈಬರ್ ಕ್ರೈಮ್ಗಳು ಇಲ್ಲಿವೆ. ಒಂದ್ ಕಡೆ UPI ಫ್ರಾಡ್ಗಳು, ಇನ್ನೊಂದು ಕಡೆ ಫಿಶಿಂಗ್ ಸ್ಕ್ಯಾಮ್ಗಳು. ಅಷ್ಟೇ ಅಲ್ಲ, ಸೈಬರ್ ಬುಲ್ಲಿಂಗ್, ಫೇಕ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು, ಆನ್ಲೈನ್ ಲೋನ್ ಆ್ಯಪ್ ಹಗರಣಗಳು, ಹೀಗೆ ಲಿಸ್ಟ್ ಬೆಳೀತಾನೆ ಹೋಗುತ್ತೆ. ಇವೆಲ್ಲ ನೇರವಾಗಿ ನಮ್ಮ ಹಣಕಾಸು ಮತ್ತು ವೈಯಕ್ತಿಕ ಜೀವನದ ಮೇಲೆ ಅಟ್ಯಾಕ್ ಮಾಡ್ತವೆ. ಈ ಎಲ್ಲಾ ವಂಚನೆಗಳ ಹಿಂದಿರೋ ಒಂದು ಕಾಮನ್ ಟೆಕ್ನಿಕ್ ಏನಪ್ಪಾ ಅಂದ್ರೆ ಸೋಷಿಯಲ್ ಇಂಜಿನಿಯರಿಂಗ್. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಕಂಪ್ಯೂಟರ್ ಹ್ಯಾಕಿಂಗ್ ಅಲ್ಲ, ಹ್ಯೂಮನ್ ಹ್ಯಾಕಿಂಗ್. ಅಂದ್ರೆ ನಮ್ಮ ಭಯ, ಆಸೆ ಅಥವಾ ಅವಸರದಂತಹ ಭಾವನೆಗಳನ್ನೇ ಬಳಸ್ಕೊಂಡು ವಂಚಕರು ನಮ್ಮ ಕೈಯಲ್ಲೇ ಅವರಿಗೆ ಬೇಕಾದ ಇನ್ಫಾರ್ಮೇಷನ್ ಅಥವಾ ಹಣವನ್ನ ತಗೋತಾರೆ. ಸರಿ, ಈ ಸಮಸ್ಯೆಯ ಅಗಾಧತೆಯನ್ನು ನೋಡಿದ್ವಿ. ಈಗ ಪರಿಹಾರದ ಕಡೆ ಗಮನ ಹರಿಸೋಣ. ಕರ್ನಾಟಕ ಸರ್ಕಾರ ಈ ಬಗ್ಗೆ ಏನ್ ಮಾಡ್ತಿದೆ? ಅಧಿಕಾರಿಗಳು ಈ ಸವಾಲನ್ನು ಹೇಗೆ ಎದುರಿಸ್ತಿದ್ದಾರೆ? ಈ ಚಾರ್ಟ್ ನೋಡಿ, ನಮ್ಮ ಪೊಲೀಸ್ ಇಲಾಖೆ ಎದುರಿಸ್ತಿರೋ ಸವಾಲು ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗತ್ತೆ. ಇಲ್ಲಿ ರಿಜಿಸ್ಟರ್ ಆದ ಕೇಸ್ಗಳಿಗೂ ಸಾಲ್ವ್ ಆದ ಕೇಸ್ಗಳಿಗೂ ಇರೋ ಅಂತರವನ್ನ ಗಮನಿಸಿ. 2023ರಲ್ಲಿ ನೋಡಿ, 22,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾದ್ರೆ ಅದರಲ್ಲಿ ಕೇವಲ 4,000 ಕೇಸ್ಗಳು ಮಾತ್ರ ಬಗೆಹರಿದಿವೆ. ಈ ಗ್ಯಾಪ್ ಇದೆಯಲ್ಲ, ಇದೇ ಸೈಬರ್ ಕಳ್ಳರಿಗೆ ಧೈರ್ಯ ಕೊಡ್ತಿರೋದು. ಆದ್ರೆ ಇಲ್ಲೊಂದು ಆಶಾದಾಯಕ ಬೆಳವಣಿಗೆ ಕೂಡ ಇದೆ. ಈ ಟೇಬಲ್ ನೋಡಿ, ಹಲವು ವರ್ಷಗಳಿಂದ ಕೇಸ್ಗಳು ಜಾಸ್ತಿ ಆಗ್ತಾನೇ ಇದ್ವು, ಆದ್ರೆ ಇತ್ತೀಚಿನ ಡೇಟಾ ಪ್ರಕಾರ ಕೇಸ್ಗಳ ಸಂಖ್ಯೆಯಲ್ಲಿ ಇಳಿಕೆ ಕಾಣೋ ಸಾಧ್ಯತೆ ಇದೆ. ಇದು ಬಹುಶಃ ಸರ್ಕಾರ ತಂದಿರೋ ಹೊಸ ಕ್ರಮಗಳ ಪಾಸಿಟಿವ್ ರಿಸಲ್ಟ್ ಇರಬಹುದು. ಈ ಸುಧಾರಣೆಗೆ ಒಂದು ಮುಖ್ಯ ಕಾರಣ ಏನ್ ಗೊತ್ತಾ? ಕರ್ನಾಟಕ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಸೈಬರ್ ಕ್ರೈಮ್ ವಿಭಾಗಕ್ಕಾಗಿಯೇ ಒಬ್ಬ ಸ್ಪೆಷಲ್ DGPಯನ್ನ ನೇಮಕ ಮಾಡಿದ್ದು. ಇದು ಈ ಸಮಸ್ಯೆಯನ್ನ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅನ್ನೋದಕ್ಕೆ ಸಾಕ್ಷಿ. ಈಗ ಬರೋಣ ನಮ್ಮ ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ. ಅಂದ್ರೆ ವರದಿ ಮಾಡೋದು ಹೇಗೆ, ಕಳೆದುಕೊಂಡ ಹಣವನ್ನ ಮರಳಿ ಪಡೆಯೋಕೆ ಏನ್ ಮಾಡ್ಬೇಕು, ಮತ್ತು ಮುಖ್ಯವಾಗಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು ಹೇಗೆ. ಒಂದು ವೇಳೆ ನೀವು ವಂಚನೆಗೆ ಒಳಗಾದ್ರೆ ತಕ್ಷಣ ಈ 3 ಸ್ಟೆಪ್ಸ್ ಫಾಲೋ ಮಾಡಿ. ಮೊದಲನೇದು, ತಡ ಮಾಡದೆ 1930ಕ್ಕೆ ಕಾಲ್ ಮಾಡಿ. ಎರಡನೇದು, ಆನ್ಲೈನ್ನಲ್ಲಿ ಫಾರ್ಮಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡಿ. ಮತ್ತು ಮೂರನೇದು, ನಿಮ್ಮ ಹತ್ತಿರದ CEN ಪೊಲೀಸ್ ಸ್ಟೇಷನ್ಗೆ, ಅಂದ್ರೆ ಸೈಬರ್, ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ. 1930ಕ್ಕೆ
ಕಾಲ್ ಮಾಡೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಅದು ನಿಮ್ಮ ಹಣದ ಟ್ರಾನ್ಸಾಕ್ಷನ್ ಬ್ಲಾಕ್ ಮಾಡೋ ಪ್ರಾಸೆಸ್ಸನ್ನು ತಕ್ಷಣ ಶುರು ಮಾಡುತ್ತೆ. ಹಣ ಕಳ್ಕೊಂಡ ಮೊದಲ ಕೆಲವು ಗಂಟೆಗಳನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಆ ಟೈಮ್ ತುಂಬ ಕ್ರಿಟಿಕಲ್. ಈಗ ಹೊಸದಾಗಿ ಬಂದಿರೋ ವೆಬ್ ಬಾಟ್ ಸಿಸ್ಟಮ್ ನಿಮಗೆ ಒಂದು SMS ಲಿಂಕ್ ಕಳಿಸುತ್ತೆ. ಅದರ ಮೂಲಕ ನೀವು ಬೇಗನೆ ಡೀಟೇಲ್ಸ್ ಕೊಡ್ಬೋದು. ಇನ್ನು ಎರಡನೇ ಹಂತ ಅಂದರೆ ಅಧಿಕೃತ ದೂರು ಸಲ್ಲಿಸೋದು. ಇದಕ್ಕೆ ನೀವು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂದರೆ cybercrime.gov.inಗೆ ಹೋಗಬೇಕು. ಕಂಪ್ಲೇಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಗವರ್ಮೆಂಟ್ ID ಪ್ರೂಫ್, ವಂಚನೆಯ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳು ಮತ್ತು ಬ್ಯಾಂಕ್ ಅಥವಾ UPI ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಇಷ್ಟನ್ನೂ ರೆಡಿ ಇಟ್ಕೊಳ್ಳಿ. ಕೊನೆಯದಾಗಿ ಮತ್ತು ಅತೀ ಮುಖ್ಯವಾಗಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಇದನ್ನ ನಿಮ್ಮ ಡಿಜಿಟಲ್ ಶೀಲ್ಡ್ ಅಂತ ಅಂದ್ಕೊಳ್ಳಿ. ಸ್ಟ್ರಾಂಗ್ ಯುನೀಕ್ ಪಾಸ್ವರ್ಡ್ ಬಳಸಿ. ಎಲ್ಲ ಇಂಪಾರ್ಟೆಂಟ್ ಅಕೌಂಟ್ಸ್ಗಳಿಗೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಥವಾ 2FA ಆನ್ ಮಾಡಿ. ಗೊತ್ತಿಲ್ಲದವರಿಂದ ಬಂದಿರೋ ಸಸ್ಪೀಷಿಯಸ್ ಲಿಂಕ್ಗಳ ಮೇಲೆ ಅಪ್ಪಿತಪ್ಪಿಯೂ ಕ್ಲಿಕ್ ಮಾಡಬೇಡಿ. ಮತ್ತು ನಿಮ್ಮ ಪರ್ಸನಲ್ ಮಾಹಿತಿಯನ್ನ ಆನ್ಲೈನಲ್ಲಿ ಆದಷ್ಟು ಕಡಿಮೆ ಶೇರ್ ಮಾಡಿ. ಕೊನೆಗೆ ಒಂದು ಪ್ರಶ್ನೆ. ನಾವು ಹಿಂದೆಂದಿಗಿಂತಲೂ ಹೆಚ್ಚು ಕನೆಕ್ಟೆಡ್ ಆಗಿರೋ ಈ ಜಗತ್ತಿನಲ್ಲಿ ನಮ್ಮ ಅತಿ ದೊಡ್ಡ ವೀಕ್ನೆಸ್ ನಮ್ಮ ಟೆಕ್ನಾಲಜಿನ ಅಥವಾ ನಮ್ಮ ನಂಬಿಕೆನಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ.